Good morning, friends. Welcome to the next studio. And this is the last studio, which contains problem number 53 an invoice price with normal and abnormal loss. And we will discuss the case study problems in the offline classes. Clear? First, I will read out the problem and we will try to solve the problem. Hindustan traders consigned 20,000 kg of oil to Ganesh traders of Bijapur. Here, Hindustan traders are the consigners and Ganesh traders of Bijapur are the consignee. Consigner consigned 20,000 kg of oil to the consignee. The invoice price of each kg was rupees 80, being cost plus 25%. So already they are given the invoice price. ಈ ಇನ್ವಾಯ್ಸ್ ಪ್ರೈಸ್ ಯಾವ ರೀತಿ ಆಯಿತು ಅಂದರೆ ಕಾಸ್ಟ್ ಪ್ಲಸ್ 25%. ಸೊ ಲೋಡಿಂಗ್ ಈಸ್ 25% ಆನ್ ಕಾಸ್ಟ್, then 20% on invoice price. Clear? The consigner paid rupees 16,000 as freight, rupees 20,000 as packing charges, and rupees 4,000 as insurance. So all these three expenses which are incurred by the consigner are treated as non-recurring expenses. 3,000 kg of oil was lost in transit and the insurance company accepted the claim for rupees 70,000. So 3,000 kg of lost is treated as abnormal loss. Then we have to calculate the value of abnormal loss at cost price. And the claim that is compensation from the insurance company is rupees 70,000. The consignee sells 12,000 kg of oil at rupees 100 per kg. He also reported a loss of 1,000 kg of oil due to leakage, which was accepted and allowed as a normal loss. So 1,000 kg of oil was the normal loss. The consignee's expenses were rupees 4,000 on godown rent and rupees 2,000 on sales expenses. The commission was 7.5% on sales. Prepare consignment account, abnormal loss account in the books of consigner. So this is the problem. ಇದನ್ನು ಯಾವ ರೀತಿ ನಾವು ಸಾಲ್ವ್ ಮಾಡ್ಬೋದು ಅನ್ನೋದು ನೋಡೋಣ. ಸೊ ದೆರ್ ಇಸ್ ನೋ ಡಿಫ್ರೆನ್ಸ್. ನಾವು ಈಗಾಗಲೇ ನಾವು ಇನ್ವಾಯ್ಸ್ ಪ್ರೈಸ್ ವಿತ್ ಅಬ್ನಾರ್ಮಲ್ ಲಾಸ್ ನೋಡಿದ್ದೀವಿ. ಇಲ್ಲಿ ನಾರ್ಮಲ್ ಲಾಸ್ ಇದ್ದಾಗ ಒಂದು ಸ್ಟೆಪ್ ಎಕ್ಸ್ಟ್ರಾ ಆಗ್ತದೆ, ಅದು ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಫಸ್ಟಾಗಿ ಲೋಡಿಂಗ್ 25% ಆರ್ 1/4 ಆನ್ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು 20% ಆರ್ 1/5 ಆನ್ ಇನ್ವಾಯ್ಸ್ ಪ್ರೈಸ್. ಸೊ ಈಗಾಗಲೇ ಅವರು ಇನ್ವಾಯ್ಸ್ ಪ್ರೈಸ್ ಕೊಟ್ಟಾರೆ ಪರ್ ಕೆ ಜಿ 80 ರೂಪೀಸ್ ಅಂತೇಳಿ. ನಾವು ಕಾಸ್ಟ್ ಪ್ರೈಸ್ ತಗೊಳ್ರಿ. ಯಾಕೆ ಹೇಳ್ರಿ, ನಾವು ಅಬ್ನಾರ್ಮಲ್ ಲಾಸನ್ನು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಅಲ್ಲಿ ನಾವು ಕಾಸ್ಟ್ ಪ್ರೈಸ್ ಮ್ಯಾಗ ನಾವು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಅದಕ್ಕಾಗಿ ಕಾಸ್ಟ್ ಪ್ರೈಸ್ ತಗೊಳ್ರಿ. ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು ಇನ್ವಾಯ್ಸ್ ಪ್ರೈಸ್ ಮೈನಸ್ ಲೋಡಿಂಗ್. ಲೋಡಿಂಗ್ ಈಸ್ 20%, 250 ಆಗಿದೆ ಅದು, ಸಾರಿ 25% ಆರ್ 1/5 ಆನ್ ಇನ್ವಾಯ್ಸ್ ಪ್ರೈಸ್. 20% ಆರ್ 1/5 ಆನ್ ಇನ್ವಾಯ್ಸ್ ಪ್ರೈಸ್. ಸೊ ಇಸ್ ಈಕ್ವಲ್ ಟು ಇನ್ವಾಯ್ಸ್ ಪ್ರೈಸ್ ಎಷ್ಟಿದೆ 80 ಇದೆ, ಮೈನಸ್ 16, ದಟ್ ಈಸ್ 1/5 ಆಫ್ 80 ರೂಪೀಸ್. ಸೊ 80 ರೂಪೀಸ್ದೊಳಗೆ 16 ರೂಪೀಸ್ ನಾವು ಲೋಡಿಂಗ್ ತೆಗೆದೀವಿ ಅಂದರೆ ಕಾಸ್ಟ್ ಪ್ರೈಸ್ ಎಷ್ಟು ಉಳಿತದೆ, 64 ರೂಪೀಸ್ ಪರ್ ಕೆ ಜಿ ಉಳಿತದೆ. ಇಸ್ ಇಟ್ ರೈಟ್? ಇದು ಎದಕ್ಕೆ ಬೇಕಪ್ಪ ಅಂದ್ರೆ ನಮ್ಗೆ ಎಬ್ನಾರ್ಮಲ್ ಲಾಸದ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಿಸೋಲಾಗೆ ನಮ್ಮ ಕಾಸ್ಟ್ ಪ್ರೈಸೇ ಬೇಕಾಗಿರ್ತದೆ. ದ ನೆಕ್ಸ್ಟ್ ಒನ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಸೇಲ್ ಪ್ರೊಸೀಡ್ಸ್. ಪ್ರಾಬ್ಲಮ್ದಾಗ ಕೊಟ್ಟಿದ್ದಾರೆ 12,000 kg of oil sold at rupees 100 per kg means 12 lakh. Then calculation of commission.
7.5% on total sales. Total sales is 12 lakh. So commission 7.5% on 12 lakh is equal to 90,000. Then calculation of value of abnormal loss. Cost price of abnormal loss 3000 kg abnormal loss ಆಗಿದೆ. ಅದು ಕಾಸ್ಟ್ ಪ್ರೈಸ್ 64 ಅದು ನಾವು ಈಗಾಗಲೇ ಫೈಂಡ್ ಔಟ್ ಮಾಡೀವಿ. ಸೊ 1,92,000 ಆಗ್ತದೆ. ದೆನ್ ಆ್ಯಡ್ ಪ್ರಪೋರ್ಷನೇಟ್ ಶೇರ್ ಆಫ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್. ಕನ್ಸೈನಿಯಲ್ಲಿ ಯಾವುದೇ ನಾನ್ ರಿಕರಿಂಗ್ ಎಕ್ಸ್ಪೆನ್ಸನ್ನು ಇನ್ಕರ್ ಮಾಡಿಲ್ಲ. ಸೊ ಟೋಟಲ್ ಎಷ್ಟು ಇನ್ಕರ್ ಮಾಡ್ಯಾನ 40,000. ಎಷ್ಟು ಕೆ ಜಿ ಆಯಿಲ್ ಸಲುವಾಗಿ 20,000 ಆಯಿಲ್ ಕೆ ಜಿ ಆಯಿಲ್ ಸಲುವಾಗಿ. ಸೊ ಹಂಗಾಗಿ ನಮ್ಗೆ 3,000 ಕೆ ಜಿ ಆಫ್ ಆಯಿಲ್ಗೆ ಎಷ್ಟು ಹತ್ತದ 6,000. ಸೊ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಈಸ್ 1,98,000. ಇದಕ್ಕೆ ಇನ್ಶೂರೆನ್ಸ್ ಕಂಪ್ನಿಯವ್ರು ಎಷ್ಟು ಕೊಟ್ಟಾರಪ್ಪ ಅಂದ್ರೆ ಓನ್ಲಿ 70,000 ಕೊಟ್ಟಾರೆ. ಸೊ ಬ್ಯಾಲೆನ್ಸ್ ಏನು ಉಳಿತಿಲ್ಲ ಅದನ್ನು ನಾವೇನು ಮಾಡ್ತೀವಪ್ಪ ಅಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಲಾಸ್ ಟ್ರೀಟ್ ಮಾಡ್ತೀವಿ. ದೆನ್ ನೆಕ್ಸ್ಟ್ ಒನ್ ಈಸ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ಇಲ್ಲಿ ಸ್ವಲ್ಪ ನಾವು ಏನು ಮಾಡ್ಬೇಕಂದ್ರೆ ಇಂಟ್ರೆಸ್ಟ್ ನೋಡಲಿ. ಫಸ್ಟ್ ಏನು ತಗೊಳ್ರಿ, ಟೋಟಲ್ ವ್ಯಾಲ್ಯೂ ಆಫ್ ರಿಮೈನಿಂಗ್ ಕನ್ಸೈನ್ಮೆಂಟ್ ಫಾರ್ ಸೇಲ್ ಆಫ್ಟರ್ ಅಬ್ನಾರ್ಮಲ್ ಲಾಸ್. ಅಬ್ನಾರ್ಮಲ್ ಲಾಸ್ ಎಷ್ಟಾಗಿದೆ 3,000 ಆಗಿದೆ. ಅಂದರೆ ಉಳಿತು ಎಷ್ಟು 17,000 ಕೆ ಜಿ ಆಯಿಲ್ ಉಳಿತು. ಹೌದಾ? ಔಟ್ ಆಫ್ 20,000 ಕೆ ಜಿ ಆಫ್ ಆಯಿಲ್ದೊಳಗೆ 3,000 ಅಬ್ನಾರ್ಮಲ್ ಲಾಸ್ ಆಗಿದೆ. ಉಳಿತು ಎಷ್ಟು 17,000 ಕೆ ಜಿ ಆಫ್ ಆಯಿಲ್. ಸೊ ಆ ಥರದ್ದು ಇನ್ವಾಯ್ಸ್ ಪ್ರೈಸ್ ತಗೊಂಡ್ರಿ. ಇನ್ವಾಯ್ಸ್ ಪ್ರೈಸ್ ಆಫ್ ರಿಮೈನಿಂಗ್ 17,000 ಕೆ ಜಿ ಆಫ್ ಆಯಿಲ್, ದಟ್ ಈಸ್ 80 rupees per kg, 13,60,000 ಆಗ್ತದೆ. ಅದಕ್ಕೆ ಆ್ಯಡ್ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಸೊ 40,000 ಅವರು ಖರ್ಚು ಮಾಡ್ಯಾರ ಎಷ್ಟಕ್ಕೆ 20,000 ಕೆ ಜಿಗೆ. ಹಾಗಾದರೆ 17,000 ಕೆ ಜಿಗೆ ಎಷ್ಟು? ಸೊ 40,000 into 17,000 kg divided by 20,000 kg is equal to 34,000. So total value of 17 kg of oil 13,94,000. But ಇದನ್ನು ನಾವು 16,000 kg of oil ವ್ಯಾಲ್ಯೂ ಹತ್ರ ನಾವು ಟ್ರೀಟ್ ಮಾಡ್ಬೇಕು. ಯಾಕೆ ಹೇಳ್ರಿ, 1,000 kg ನಾರ್ಮಲ್ ಲಾಸ್ ಅದ. ಸೊ 17,000ದೊಳಗೆ 1,000 ಕೆ ಜಿ ತೆಗೆದು ಅಂದರೆ ಎಷ್ಟು ಉಳಿತಲ್ಲಿ ಎಕ್ಸಾಕ್ಟ್ಲಿ 16,000 ಕೆ ಜಿ ಉಳಿತದೆ. ಬಟ್ ವ್ಯಾಲ್ಯೂ ನಾವು ಎಷ್ಟು ತೊಗೋತೀವಪ್ಪ ಅಂದರೆ 13,94,000 ಅಂತೇಳಿ ಟ್ರೀಟ್ ಮಾಡ್ತೀವಿ. ಯಾಕಂದರೆ ನಾರ್ಮಲ್ ಲಾಸ್ ಅದ, ನಮಗೆ ಯಾರೂ ದುಡ್ಡು ವಾಪಸ್ ಕೊಡೋದಿಲ್ಲ. ಸೊ ಹಿಂಗಾಗಿ ಕನ್ಸೈನಿ ಕಡೆ ಎಷ್ಟು ಉಳಿದಪ್ಪ ಅಂದರೆ 16,000 ಕೆ ಜಿ ಆಫ್ ಆಯಿಲ್ ಉಳಿತು. ಆ ಥರದ ವ್ಯಾಲ್ಯೂ 13,94,000 ಅಂತೇಳಿ ಟ್ರೀಟ್ ಮಾಡಬೇಕು. ಕ್ಲಿಯರ್? ಈಗ ಔಟ್ ಆಫ್ ದಿಸ್ 4,000 kg oil is unsold. 20,000ದೊಳಗೆ 3,000 ಅಬ್ನಾರ್ಮಲ್ ಆಯಿತು, 1,000 ನಾರ್ಮಲ್ ಆಯಿತು, ದೆನ್ 12,000 ಮಾರಾಟ ಮಾಡಿರು. ಸೊ ಟೋಟಲ್ ಎಷ್ಟು ಹೋಯ್ತು ರೀ 16,000 ಹೋಯ್ತು. ಉಳಿತು ಎಷ್ಟು 4,000 ಒಂದು ಕಡೆ ಉಳಿತದೆ. ಅಂದ್ರೆ 16,000ದೊಳಗೆ 12,000 ನಾವು ಮಾರಾಟ ಮಾಡ್ಯಾನ, 4,000 ಒಂದು ಕಡೆ ಉಳಿತು. 4,000 ಕೆ ಜಿ ಆಫ್ ಆಯಿಲ್ ಅವನಿಗೆ ಅವನ ಕಡೆ ಉಳಿದದ. ಸೊ ಅದರದ್ದು ವ್ಯಾಲ್ಯೂ ಎಷ್ಟು ಅಂದ್ರೆ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಈಸ್ ಈಕ್ವಲ್ ಟು 13,94,000 ನಾವು ವ್ಯಾಲ್ಯೂ ತೊಗೋತೀವಿ ಇಂಟು 4,000 ಕೆ ಜಿ ಡಿವೈಡೆಡ್ ಬೈ 16,000 ಕೆ ಜಿ. ಸೊ 13,94,000 ಏನಂತಿಲ್ಲ, ಅದು ಎದರದ್ದು ವ್ಯಾಲ್ಯೂಪ್ಪ ಅಂದರೆ 16,000 ಕೆ ಜಿ ಆಫ್ ಆಯಿಲ್ದು ವ್ಯಾಲ್ಯೂ ಅದು. ಅದರ ಪೈಕಿ 4,000 ಕೆ ಜಿ ಆಫ್ ಆಯಿಲ್ದು ಎಷ್ಟು ಅನ್ನೋದನ್ನು ನಾವು ತಕ್ಕೋತೀವಿ. ಸೊ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಈಸ್ 13,94,000. ಇದು 16,000 ಕೆ ಜಿ ಆಫ್ ಆಯಿಲ್ದ ಟೋಟಲ್ ವ್ಯಾಲ್ಯೂ. ಅದರೊಳಗಿಂದ 4,000 ಕೆ ಜಿ ಆಫ್ ಆಯಿಲ್ದು ಎಷ್ಟು ಅಂದರೆ 3,48,500. ಈ ರೀತಿ ನಾರ್ಮಲ್ ಮತ್ತು ಅಬ್ನಾರ್ಮಲ್ ಲಾಸ್ ಇದ್ದಾಗ ನಾವು ಇದನ್ನು ವ್ಯಾಲ್ಯೂಷನ್ ಮಾಡಬೇಕಾಗ್ತದೆ. ದೆನ್ ಲೋಡಿಂಗ್ ಆನ್ ಗೂಡ್ಸ್ ಸೆಂಟ್, ದಟ್ ಈಸ್ 16 lakh ನಾವು ಗೂಡ್ಸ್ ಸೆಂಟ್ ಮಾಡೀವಿ. ದಟ್ ಈಸ್ 20,000 into 80 rupees. ಅದರದ 1/5 ಈಸ್ 3,20,000. ದೆನ್ ಲೋಡಿಂಗ್ ಆನ್ ಕನ್ಸೈನ್ಮೆಂಟ್, ಇದು ಇಲ್ಲಿ ಕೂಡ ನಾವು ಏನು ಮಾಡ್ಬೇಕಂದ್ರೆ ಒಂಚೂರು ವರ್ಕ್ ಮಾಡಬೇಕು.
ಇನ್ವಾಯ್ಸ್ ಪ್ರೈಸ್ ಆಫ್ 17,000 kg ಆಫ್ ಆಯಿಲ್ ಎಷ್ಟದ? 17,000 kg ಇಂಟು 80 rupees 13,60,000 ಆಗ್ತದೆ, ಲೆಸ್ ಕಾಸ್ಟ್ ಪ್ರೈಸ್ ಆಫ್ 17,000 kg ಆಫ್ ಆಯಿಲ್. ಸೊ 10,88,000 64 rupees ಹಿಡಿದೀವಿ ಅಂದ್ರೆ ನಾವು 10,88,000 ಆಗ್ತದೆ. ಸೊ ಅದನ್ನು ಇನ್ವಾಯ್ಸ್ ಪ್ರೈಸ್ದಾಗ ಕಾಸ್ಟ್ ಪ್ರೈಸ್ ನಾವು ಲೆಸ್ ಮಾಡಿದ್ರೆ ನಮ್ಗೆ ಏನು ಸಿಗ್ತದೆ? ಲೋಡಿಂಗ್ ಸಿಗ್ತದೆ. ಸೊ 2,72,000. ಟೋಟಲ್ ಲೋಡಿಂಗ್ ಆಫ್ 17,000 kg of oil is now treated as loading of 16,000 kg of oil. Is it right? So therefore, loading on closing stock, that is 2,72,000 into 4,000 divided by 16,000 kg. So 2,72,000 ಅಂತಲ್ಲ, ಇದು ಲೋಡಿಂಗ್ ಆನ್ 17,000 kg ಆಫ್ ಆಯಿಲ್ ಇದೆ. ಬಟ್ ಅದನ್ನು ನಾವು ಏನಂತ ತಿಳ್ಕೊಬೇಕು? ಅದು 16,000 kg ಆಫ್ ಆಯಿಲ್ ಅಂತ ತಿಳ್ಕೊಬೇಕು. ಆವಾಗ ನಮಗೆ 4,000 kg ಆಫ್ ಆಯಿಲ್ದ ಸಿಗ್ತದೆ. ಸೊ 2,72,000 into 4,000 kg ಇದು ಅನ್ಸೋಲ್ಡ್ ಡಿವೈಡೆಡ್ ಬೈ 16,000 kg ಆಫ್ ಆಯಿಲ್. ಸೊ 68,000. ಕ್ಲಿಯರ್? ಈಗ ನಾವು ಕನ್ಸೈನ್ಮೆಂಟಿಗೆ ಬರೋಣ. ಅಗೇನ್ ಟು ಗೂಡ್ಸ್ ಆ್ಯಂಡ್ ಕನ್ಸೈನ್ಮೆಂಟ್ 16 lakh ಇನ್ವಾಯ್ಸ್ ಪ್ರೈಸ್ದೊಳಗೆ. To cash or bank, expense incurred by consignor, freight 16,000, packing charges 20,000, insurance 4,000, total 40,000. Ganesh Traders, consignee, his expense were go down rent 4,000 and sales expenses 2,000, so 6,000. Then Ganesh Traders commission working ಮಾಡಿ ನಾವು 90,000. ಇನ್ನು ಕ್ರೆಡಿಟ್ ಸೈಡ್ ಬಂದಂದ್ರೆ ಗಣೇಶ್ ಟ್ರೇಡರ್ಸ್ ಸೇಲ್ಸ್ ಪ್ರೊಸೀಡ್ ಎಷ್ಟಿದೆ? 12 lakh ಅದ, ವರ್ಕಿಂಗ್ ನೋಟ್ ನಂಬರ್ 2. ದೆನ್ ಬೈ ಅಬ್ನಾರ್ಮಲ್ ಲಾಸ್ 1,98,000 ವರ್ಕಿಂಗ್ ನೋಟ್ ನಂಬರ್ 4. ದೆನ್ ಸ್ಟಾಕ್ ಆನ್ ಕನ್ಸೈನ್ಮೆಂಟ್ ನಾವು ವರ್ಕಿಂಗ್ ನೋಟ್ದಾಗ ಮಾಡಿದ್ವಿ 3,48,500. ಇನ್ನು ರಿಮೂವಿಂಗ್ ದ ಲೋಡಿಂಗ್, ಗೂಡ್ಸ್ ಆ್ಯಂಡ್ ಆನ್ ಕನ್ಸೈನ್ಮೆಂಟ್ದೊಳಗೆ ಲೋಡಿಂಗನ್ನು ರಿಮೂವ್ ಮಾಡ್ತೀವಿ. ದಟ್ ಈಸ್ ಬೈ ಗೂಡ್ಸ್ ಆ್ಯಂಡ್ ಆನ್ ಕನ್ಸೈನ್ಮೆಂಟ್ ಲೋಡಿಂಗ್ ಆಸ್ ವಿ ಕ್ಯಾಲ್ಕುಲೇಟೆಡ್ ಇನ್ ವರ್ಕಿಂಗ್ ನೋಟ್ 3,20,000. ಇನ್ ದ ಸೇಮ್ ವೇ ವಿ ಹ್ಯಾವ್ ಟು ರಿಮೂವ್ ದ ಲೋಡಿಂಗ್ ಫ್ರಮ್ ಕ್ಲೋಸಿಂಗ್ ಸ್ಟಾಕ್. ಸೊ ಟು ಸ್ಟಾಕ್ ರಿಸರ್ವ್ ಲೋಡಿಂಗ್ ಆನ್ ಕ್ಲೋಸಿಂಗ್ ಸ್ಟಾಕ್ ಈಸ್ 68,000. ಸೊ ಇದನ್ನು ಕ್ಲೋಸ್ ಮಾಡ್ತೀವಿ. The balancing figure 2,62,500 is the profit transferred to general profit and loss account. Abnormal loss, ಕನ್ಸೈನ್ಮೆಂಟ್ ಅಕೌಂಟ್ಗೆ ಕ್ರೆಡಿಟ್ ಸೈಡ್ ತೊಗೊಂಡಿದ್ದೀವಿ ನಾವು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತೇಳಿ, ಅದನ್ನು ಇಲ್ಲಿ ಏನು ತೊಗೋತೀವಿ? ಟ್ರಾನ್ಸ್ಫರ್ ಮಾಡ್ತೀವಿ ಡೆಬಿಟ್ ಸೈಡ್ ಟು ಕನ್ಸೈನ್ಮೆಂಟ್ ಅಕೌಂಟ್. ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ 1,98,000. ಬೈ ಇನ್ಶೂರೆನ್ಸ್ ಕಂಪನಿ ಎಷ್ಟು ಕೊಟ್ಟದ? 70,000 ಕೊಟ್ಟದ. ಸೊ ಮಿಕ್ಕಿದ 1,28,000 ಅಂತ ಅದನ್ನು ಲಾಸ್ ಅಂತ ಟ್ರೀಟ್ ಮಾಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಕ್ಲಿಯರ್? ದೆನ್ ನೆಕ್ಸ್ಟ್ ಗಣೇಶ್ ಟ್ರೇಡರ್ಸ್ ಅಕೌಂಟ್, ಕನ್ಸೈನೀಸ್ ಅಕೌಂಟ್. ಈ ಪ್ರಾಬ್ಲಮ್ದಾಗ ಅಡ್ವಾನ್ಸ್ ಏನೂ ಇಲ್ಲ. ಸೊ ಹಿಂಗಾಗಿ ನಾವು ಡೈರೆಕ್ಟ್ಲಿ ಏನು ಮಾಡ್ತೀವಿ? ಕನ್ಸೈನ್ಮೆಂಟ್ದೊಳಗೆ ಏನು ಎಂಟ್ರಿ ಆಗಿದಾವಲ್ಲ ಅವನ್ನ ಇಲ್ಲಿ ತೊಗೋತೀವಿ. ಬೈ ಕನ್ಸೈನ್ಮೆಂಟ್ ಅಕೌಂಟ್ ಗೋಡೌನ್ ರೆಂಟ್ ಆ್ಯಂಡ್ ಸೇಲ್ಸ್ ಎಕ್ಸ್ಪೆನ್ಸಸ್ 6,000. ದೆನ್ ಕಮಿಷನ್ ಬೈ ಕನ್ಸೈನ್ಮೆಂಟ್ ಅಕೌಂಟ್ ಕಮಿಷನ್ 90,000. ಆಮೇಲೆ ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ದಾಗ ಕ್ರೆಡಿಟ್ ಸೈಡ್ದಾಗ ಸೇಲ್ಸ್ ಪ್ರೊಸೀಡ್ ಆಗಿದೆ ಗಣೇಶ್ ಟ್ರೇಡರ್ ಹೆಸರು ಮ್ಯಾಗ. ಅದನ್ನು ಇಲ್ಲಿ ನಾವು ಏನು ಮಾಡ್ತೀವಿ? ಡೆಬಿಟ್ ಮಾಡ್ತೀವಿ ಟು ಕನ್ಸೈನ್ಮೆಂಟ್ ಅಕೌಂಟ್ ಸೇಲ್ ಪ್ರೊಸೀಡ್ 12 lakh. ಸೊ ರಿಮೈನಿಂಗ್ ಅಮೌಂಟ್ 11,04,000, that is by cash or bank balance received. ನೆಕ್ಸ್ಟ್ ಗೂಡ್ಸ್ ಆ್ಯಂಡ್ ಕನ್ಸೈನ್ಮೆಂಟ್ ಅಕೌಂಟ್. ಅಗೇನ್ ನಾವು ಕನ್ಸೈನ್ಮೆಂಟ್ ಅಕೌಂಟ್ ನೋಡ್ತೀವಿ, ಅಲ್ಲಿ ಡೆಬಿಟ್ ಸೈಡು ಎಂಟ್ರಿ ಇದೆ, ಕ್ರೆಡಿಟ್ ಸೈಡು ಎಂಟ್ರಿ ಇದೆ, ಅವನ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಇನ್ ಅಪೋಸಿಟ್ ಡೈರೆಕ್ಷನ್ದೊಳಗೆ. ಬೈ ಕನ್ಸೈನ್ಮೆಂಟ್ ಅಕೌಂಟ್ ಗೂಡ್ಸ್ ಆ್ಯಂಡ್ 16 lakh. ದೆನ್ ಟು ಕನ್ಸೈನ್ಮೆಂಟ್ ಅಕೌಂಟ್ ಲೋಡಿಂಗ್ ಆನ್ ಗೂಡ್ಸ್ ಆ್ಯಂಡ್ 3,20,000. ಸೊ ಬ್ಯಾಲೆನ್ಸಿಂಗ್ 12,80,000 ಅದನ್ನು ಟ್ರೇಡಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ದೆನ್ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್.
ಸೊ ನಾವು ಕ್ಯಾಲ್ಕುಲೇಷನ್ ಮಾಡೀವಿ 3,48,500 ಇದೆ, ಅದು ಕನ್ಸೈನ್ಮೆಂಟ್ ಅಕೌಂಟಿಗೆ ಕ್ರೆಡಿಟ್ ಸೈಡ್ ಆಗಿದೆ. ಇಲ್ಲಿ ನಾವೇನು ಮಾಡ್ತೀವಿ, ಡೆಬಿಟ್ ಸೈಡ್ ಟು ಕನ್ಸೈನ್ಮೆಂಟ್ ಅಕೌಂಟ್ ಅಂತೀವಿ, ಟು ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತೀವಿ 3,48,500. ಅದನ್ನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇರ್ತೀವಿ, ಅಕೌಂಟ್ ಕ್ಲೋಸ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಪ್ರಾಬ್ಲಮ್ ಆನ್ ಇನ್ವಾಯ್ಸ್ ಪ್ರೈಸ್ ವಿತ್ ನಾರ್ಮಲ್ ಆ್ಯಂಡ್ ಅಬ್ನಾರ್ಮಲ್ ಲಾಸ್. ಇಲ್ಲಿ ಹೆಚ್ಚಿನ ಒತ್ತು ಎಲ್ಲಿ ಕೊಡೋದಪ್ಪ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಆ್ಯಂಡ್ ಕ್ಯಾಲ್ಕುಲೇಷನ್ ಆಫ್ ಲೋಡಿಂಗ್ ಆನ್ ಕ್ಲೋಸಿಂಗ್ ಸ್ಟಾಕ್, ರೈಟ್. ಯಾಕಂದರೆ ಇಲ್ಲಿ 1,000 ಲಾಸ್ ಆಗಿರ್ತದೆ. ಅದನ್ನು ನಾವು ಇಲ್ಲಿ ಏನು ಮಾಡ್ಬೇಕಂದ್ರೆ ಮೇಕಪ್ ಮಾಡಬೇಕು. ಮೇಕಪ್ ಮಾಡ್ಬೇಕಂದ್ರೆ ಏನು, ನಾವು ಫಸ್ಟ್ಗೆ ನಾವು ವ್ಯಾಲ್ಯೂ ಕಂಡುಹಿಡಿಬೇಕು. 17,000 kg ಆಫ್ ಆಯಿಲ್ದು ಅದನ್ನು 16,000 kg ಆಫ್ ಆಯಿಲ್ ಟ್ರೀಟ್ ಮಾಡಬೇಕು. ಅದೇ ರೀತಿ ಲೋಡಿಂಗ್ ತೆಗಿಬೇಕಾದ್ರೆ ಫಸ್ಟ್ ನಾವು 17,000 kg ಆಫ್ ಆಯಿಲ್ ಲೋಡಿಂಗ್ ತೆಗಿತೀವಿ. ಅದರ ಲೋಡಿಂಗ್ 16,000 kg ಆಫ್ ಆಯಿಲ್ದು ತಿಳ್ಕೊಬೇಕು. ದೆನ್ ನಾವು ಕ್ಲೋಸಿಂಗ್ ಸ್ಟಾಕ್ದು ಲೋಡಿಂಗ್ ಎಷ್ಟು ಅನ್ನೋದನ್ನು ತಕ್ಕೋಬೇಕು. ಇಸ್ ಇಟ್ ರೈಟ್? ಸೊ ಇಲ್ಲಿಗೆ ನಾನು ಕನ್ಸೈನ್ಮೆಂಟ್ ಅಕೌಂಟ್ ಮುಗಿಸ್ತೀನಿ. ಸೊ ನೆಕ್ಸ್ಟ್ ನಾವು ಆಫ್ಲೈನ್ದಾಗ ಇವ್ರ ಬಗ್ಗೆ ಕೇಸ್ ಸ್ಟಡೀಸ್ ಹೇಳ್ತೀನಿ ನಾನು. ಸೊ ಆನ್ಲೈನ್ದೊಳಗೆ ಅಗೇನ್ ನಿಮಗೆ ಏನು ಮಾಡ್ತೀನಿ, ನಾನು ಬ್ರಾಂಚ್ ಅಕೌಂಟನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.